ತೀವ್ರವಾದಂಥ ಮಾನಸಿಕ ಕಾಯಿಲೆಗಳಿಂದ ನರಳುತ್ತಿರತಕ್ಕಂಥ ವ್ಯಕ್ತಿಗಳು ಅವರದೇ ಆಗಿರೋ ಒಂದು ಲೋಕ ಜಗತ್ತಿನಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗಿರ್ತಾರೆ. ಅವರು ತಾವು ಸರಿಯಾಗಿದ್ದೇವೆ, ಆದರೆ ತನ್ನ ಸುತ್ತ ಇರೋ ಜಗತ್ತು ಸರಿಗಿಲ್ಲ ಅನ್ನೋ ಭಾವನೆ ಅವ್ರಿಗಿರುತ್ತೆ. ಅದರಿಂದ ಕುಟುಂಬದ ಸದಸ್ಯರು ಇದನ್ನು ಗಮನಕ್ಕೆ ತಂದುಕೊಂಡು ಒಬ್ಬ ತಜ್ಞರ ಸಂಪರ್ಕ ಬೆಳೆಸಿ ಅವರ ಸಹಾಯವನ್ನು ಅಪೇಕ್ಷೆ ಪಟ್ಟು ಅದನ್ನು ಪಡೆಯುವುದು ಬಹಳ ಒಳ್ಳೆಯದು ಅಂತ ನನಗನ್ಸುತ್ತೆ. ಮತ್ತು ಅಷ್ಟೇನು ತೀವ್ರವಲ್ಲದ ಆತಂಕಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಲ್ಲಿ ಅವರ ವೈಯಕ್ತಿಕವಾಗಿ ಅವರು ಯಾವ ಮಟ್ಟದಲ್ಲಿ ತಮ್ಮ ದೈನಂದಿನ ಚಟುವಟಿಕೆಗಳನ್ನ ಅವರು ನಿರ್ವಹಿಸ್ತಾ ಇದ್ದಾರೆ, ಮತ್ತು ಅವರ ಅಳಲುಗಳೇನು, ಅವರು ಎಷ್ಟು ಭರವಸೆಯಿಂದ ತಮ್ಮ ಕೆಲಸಗಳನ್ನ ನಿರ್ವಹಿಸ್ತಾ ಇದ್ದಾರೆ ಅನ್ನೋದೇನೆ ಅವರಿಗೆ ಸಹಾಯ ಬೇಕೋ ಅಥವಾ ಬೇಡ ಅನ್ನೋದು ನಿರ್ಣಯ ಮಾಡುತ್ತೆ. ಯಾವುದಕ್ಕೂ ಒಬ್ಬ ತಜ್ಞರನ್ನು ನಾವು ಆದಷ್ಟು ಬೇಗ ಸಂಪರ್ಕ ಮಾಡಿ ಸಹಾಯ ಪಡೆಯೋದು ತುಂಬ ಸೂಕ್ತ. ಎಷ್ಟು ಬೇಗ ನಾವು ಸಹಾಯ ಪಡೆಯುತ್ತೋ ಅಷ್ಟು ಬೇಗ ಗುಣಮುಖರಾಗ್ತೀವಿ ಅಂತ. ದೈನಂದಿನ ಚಟುವಟಿಕೆಗಳನ್ನು ಕ್ರಮಬದ್ಧವಾಗಿ ನಿರ್ವಹಣೆ ಮಾಡದೇ ಇದ್ದಾಗ, ಉದಾಹರಣೆಗೆ ಯಾವುದೇ ಒಂದು ಕೆಲಸದಲ್ಲಿ ಒಂದು 6 ತಿಂಗಳು ಇದ್ದೇ ಇರೋದು, ಕುಟುಂಬದವ್ರನ್ನ ಮತ್ತು ಸ್ನೇಹಿತರುಗಳ ಜೊತೆಗೆ ಸರಿಯಾಗಿ ಒಂದು ಸಂವಹನ ನಡೆಸಿ ಒಂದು ಬಾಂಧವ್ಯವನ್ನು ಆರೋಗ್ಯಕರವಾಗಿ ಇಟ್ಕೊಳ್ಳದೇ ಇರುವಂಥದ್ದು, ಮತ್ತು ಅವರೇನಾದರೂ ಓದುವ ವಿದ್ಯಾರ್ಥಿಯಾಗಿದ್ದರೆ ಅವರ ಶೈಕ್ಷಣಿಕ ಮಟ್ಟ ಕುಸಿತಾ ಇರೋದು, ಮತ್ತು ದೈನಂದಿನ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡೋದ್ರಲ್ಲಿ ಅವರಿಗೆ ಕಷ್ಟ ಆದಾಗ, ಮತ್ತು ಅವರ ಪರ್ಸ್ನಲ್ ಹೈಜೀನ್ ಅವರನ್ನು ಅವರು ಆರೋಗ್ಯಕರವಾದ ರೀತಿಯಲ್ಲಿ ನೋಡಿಕೊಳ್ಳದೇ ಇದ್ದಾಗ, ಮತ್ತು ಅವರ ನಿದ್ರೆಯ ಒಂದು ವಿನ್ಯಾಸದಲ್ಲಿ ಏನಾದರೂ ಒಂದು ವ್ಯತ್ಯಯ ಕಂಡು ಬಂದಾಗ ಒಬ್ಬ ತಜ್ಞರನ್ನು ಭೇಟಿ ಮಾಡೋದು ಸೂಕ್ತ ಅಂತ ನನಗನ್ಸುತ್ತೆ. ಆದಷ್ಟು ಬೇಗ ಒಬ್ಬ ಒಳ್ಳೆಯ ತಜ್ಞನನ್ನು ಭೇಟಿ ಮಾಡೋದು ಆದಷ್ಟು ಬೇಗ ನನಗೆ ಒಳ್ಳೆಯದು ಅಂತ ಅನಿಸುತ್ತೆ. ಯಾಕೆಂದರೆ ತಜ್ಞರನ್ನ ಭೇಟಿ ಮಾಡಿ ಒಂದು ದುರಸ್ತಿಯ ಕೆಲಸ, ಆ ರೋಗ ಚಿಹ್ನೆಗಳ ದುರಸ್ತಿಯ ಕೆಲಸ ಆಗದೇನೆ ಇದ್ದರೆ, ಅಥವಾ ಅವ್ರನ್ನ ಯಾವುದಾನೋ ಒಂದು ಆಸ್ಪತ್ರೆಗೆ, ಒಂದು ಪುನರ್ವಸತಿ ಕೇಂದ್ರಕ್ಕೆ ಅಡ್ಮಿಟ್ ಮಾಡಿ ಅವರಿಗೆ ಒಂದು ಸಹಾಯ ದೊರಕಿಸ್ತಾ ಇದ್ದರೆ, ಮನೆಯೇ ಒಂದು ಅಸೈಲಮ್ ಆಗುವ ಅವಕಾಶಗಳು ಜಾಸ್ತಿ ಇರುತ್ತೆ. ಸೊ ಇಲ್ಲಿ ಬಹಳ ಮುಖ್ಯವಾಗಿರೋದು ಆದಷ್ಟು ಬೇಗ ಅದನ್ನು ನಾವು ಗುರುತಿಸಬೇಕು. ನಮ್ಮ ಮನೆಯ ಸದಸ್ಯ ಎಲ್ಲರಂತೆ ಇಲ್ಲ ಅಂತ, ಎಲ್ಲರಂತೆ ಯಾವಾಗಲೂ ಇರಬೇಕಾಗಿಲ್ಲ, ಆದರೆ ಅವರ ಬದುಕಿನ ನಿರ್ವಹಣೆಗೆ ಕಷ್ಟ ಆಗ್ತಿರೋ ಸಂದರ್ಭದಲ್ಲಿ ಅದನ್ನು ಫಸ್ಟ್ ಮುಖ್ಯವಾಗಿ ಬೇಗ ಗುರುತಿಸಿ ನಾವು ಅವ್ರನ್ನ ಒಬ್ಬ ತಜ್ಞರ ವೈದ್ಯರಿಗೆ ಕರ್ಕೊಂಡು ಹೋಗೋದು ಬಹಳ ಮುಖ್ಯ. ಇದು ಆದಷ್ಟು ಬೇಗ ಮಾಡಬೇಕು ಅಂತ ನಾನು ಅನ್ಕೊಳ್ತೀನಿ. ಬಹಳ ಮುಖ್ಯವಾಗಿ ಈ ಮಾನಸಿಕ ಕಾಯಿಲೆ ಅನ್ನೋದು ಒಂದು ಶಾಪ ಅನ್ನೋ ಒಂದು ಭಾವನೆ, ಮತ್ತು ಒಂದು ಮೈಲಿಗೆ ಅಂತ ನೋಡಿ. ನಾವು ಈ ಕ್ಯಾನ್ಸರ್ ಅಥವಾ TB ಇತ್ಯಾದಿ ಆದರೆ, ಕಾಲು ಮುರಿದಾದರೆ ಬೇಗ ಒಬ್ಬ ಡಾಕ್ಟ್ರನ್ನ ನಾವು ಕಾಣ್ತೀವಿ. ಮಾನಸಿಕ ಕಾಯಿಲೆ ಆದಾಗ ಯಾತಕ್ಕೆ ಹೋಗಲ್ಲ? ಅಂದರೆ ಮಾನಸಿಕ ಕಾಯಿಲೆ ಅನ್ನೋದು ಇತರ ಕಾಯಿಲೆಗಳ ಥರನೇ ಒಂದು ಕಾಯಿಲೆ ಅನ್ನುವ ಒಂದು ಭಾವನೆ ನಮ್ಗೆ ಇಲ್ಲದೇ ಇರೋದೇ ಕಾರಣ. ಇದಕ್ಕೆ ಮೂಲಭೂತವಾಗಿ ಒಂದು ಅರಿವು ಬರಬೇಕಾಗಿ ಬರುತ್ತೆ. ಅಂದರೆ ತೀರ್ಮಾನಗಳನ್ನು ತೆಗೆದುಕೊಳ್ಳೋದು, ಕಾಯಿಲೆಯಿಂದ ನಾವು ಆಚೆ ಬರಲಿಕ್ಕೆ ಸರಿಯಾದ ತೀರ್ಮಾನಗಳನ್ನು ತೆಕ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಎಲ್ಲ ಮಾನಸಿಕ ಕಾಯಿಲೆಗಳಿಗೂ ಚಿಕಿತ್ಸೆ ಇದೆ. ಮಾನಸಿಕ ಕಾಯಿಲೆಗಳಿಂದ ನರಳುತ್ತಾ ಇರುವ ವ್ಯಕ್ತಿಗಳಿಗೆ ಈ ಚಿಕಿತ್ಸೆಯಿಂದ ಮುಕ್ತಿ ಸಾಧ್ಯ, ಮತ್ತು ಅವರು ಬೇರೆಯವರಂತೆ ಒಂದು ಮಟ್ಟದಲ್ಲಿ ಕೆಲಸ ಕಾರ್ಯಗಳ ನಿರ್ವಹಣೆ ಮಾಡೋದು ಬಹಳ ದೊಡ್ಡ ಕೆಲಸ ಏನಲ್ಲ, ಮೆಡಿಕೇಶನ್ಸ್ ಮೂಲಕ ಸಾಧ್ಯ. ಅಂದರೆ ಅವನ ಸಹಜ ಸ್ಥಿತಿಗೆ ತರೋದಕ್ಕೆ 98-99% ಅಷ್ಟು ಅವ್ರನ್ನ ತಂದುಬಿಡ್ಬೋದು.
ಇದಕ್ಕೆ ಮಾನಸಿಕ ಮತ್ತು ಸಾಮಾಜಿಕ ಪುನರ್ವಸತಿಯ ಕೆಲವು ವಿಧಾನಗಳು ಬಹಳ ಸಹಾಯಕಾರಿಯಾಗುತ್ತೆ. ಆದರೆ ತೀರ್ಮಾನ ತೆಕ್ಕೊಳ್ಳೋದಿರುತ್ತಲ್ಲ, ಸಹಾಯ ಬೇಕು ಅನ್ನೋ ತೀರ್ಮಾನ ತಗೊಂಡು ತಜ್ಞರನ್ನ ಭೇಟಿ ಮಾಡಕ್ಕೆ ಹೋಗೋದೇನೆ ಬಹಳ ಮುಖ್ಯವಾದದ್ದು. ತುಂಬ ಜನ ಅಲ್ಲೇನೆ ಸೋತು ಬಿಡ್ತಾರೆ. ಯಾರೋ ಏನೋ ಅನ್ಕೊಂಡ್ಬಿಡ್ತಾರೆ, ನಮ್ಮ ಸರಿಗಿಲ್ಲ ಅಂತ ಅಂದ್ಕೊಳ್ತಾರೆ. ಇದೊಂದು ಮೈಲಿಗೆ ಅನ್ನೋ ಭಾವನೆ, ಈ ಮೈಲಿಗೆ ಅನ್ನೋ ಭಾವನೆಯಿಂದ ಆಚೆ ಬರೋದು ಬಹಳ ಮುಖ್ಯ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಾವು ಏನು ನಮ್ಮ ಮನೆಯಲ್ಲಿ ಯಾರ್ಯಾರ ಸದಸ್ಯರಿಗೆ ತೊಂದರೆ ಆಗಿದ್ರೆ ಇದನ್ನು ನಮ್ಮ ಈ ಕಾಳಜಿಗಳನ್ನ ನಮ್ಮ ಮನೆಯವರ ಜೊತೆಗೆ ಮತ್ತು ನಮ್ಮ ಗೆಳೆಯರ ಜೊತೆಗೆ ಮತ್ತು ನಮಗೆ ಶುಭ ಹಾರೈಸ್ತಕ್ಕಂಥ ಇತರೆ ಜನಗಳ ಜೊತೆಗೆ ನಾವು ಶೇರ್ ಮಾಡ್ಕೊಳ್ಳೋದು, ಹಂಚಿಕೊಳ್ಳೋದು ಭಾಳ ಮುಖ್ಯ. ಯಾಕೆಂದರೆ ಅವರಿಂದ ನಮಗೆ ಸಹಾಯ ಸಿಕ್ಬೋದು. ಇಂಟರ್ನೆಟ್ ಮೂಲಕ ಹೋಗಿಯೂ ಕೂಡ ಬೇಕಾದಷ್ಟು ಮಾಹಿತಿಗಳ ಸಂಗ್ರಹಣೆ ಮಾಡೋದು. ಆದರೆ ಇನ್ಫಾರ್ಮೇಷನ್ ಇಂಟರ್ನೆಟ್ಟಲ್ಲಿ ಜಾಲತಾಣಗಳಲ್ಲಿ ಏನು ಸಿಕ್ಕತ್ತೆ ಅದು ಅಂತಿಮವಲ್ಲ ಅನ್ನೋದೊಂದು ಭಾವನೆ ನಮಗಿರಬೇಕು. ಆ ಮಾಹಿತಿ ಏನು ನಮಗೆ ಇಂಟರ್ನೆಟ್ಟಲ್ಲಿ ಸಿಕ್ಕತ್ತೆ ಅದನ್ನು ನಾವು ತಜ್ಞರ ಜೊತೆಗೆ ಸಮಾಲೋಚನೆ ಮಾಡಿ ನಂತರ ಒಂದು ತೀರ್ಮಾನ ತೆಗೆದುಕೊಳ್ಳೋದು ಬಹಳ ಮುಖ್ಯ ಅಂತ ನನಗೆ ಅನಿಸ್ತದೆ. ಒಬ್ಬ ಅನುಭವಿ ತಜ್ಞರನ್ನ ನಾವು ಆದಷ್ಟು ಬೇಗ ನೋಡೋದು ಬಹಳ ಮುಖ್ಯ. ಯಾಕೆಂದರೆ ರೋಗ ಚಿಹ್ನೆಗಳಿಂದ ಮೊದಲು ನಾವು ಹೊರಗೆ ಬರಬೇಕಾದ್ರೆ ಔಷಧೋಪಚಾರಗಳ ಅಗತ್ಯ ಬಹಳ ಇರುತ್ತೆ. ಈ ಔಷಧಿಗಳನ್ನು ನಮಗೆ ಪ್ರಿಸ್ಕ್ರೈಬ್ ಮಾಡೋರು ಮನೋವೈದ್ಯರೇ. ಅದಕ್ಕೋಸ್ಕರ ಒಬ್ಬ ತಜ್ಞ ಮನೋವೈದ್ಯನನ್ನು ಕಾಣೋದು ಬಹಳ ಬಹಳ ಮುಖ್ಯ. ಯಾಕೆಂದರೆ ನಮಗೊಂದು ಹಕ್ಕಿದೆ, ಈ ಹಕ್ಕನ್ನು ನಾವು ಚಲಾಯಿಸಬೇಕು. ರೋಗದ ಬಗ್ಗೆ, ರೋಗ ಚಿಹ್ನೆಗಳ ಬಗ್ಗೆ, ಅದು ಯಾವ ರೀತಿ ಮುಂದುವರಿಯುತ್ತೆ, ಔಷಧಿಗಳ ಬಗ್ಗೆ, ಔಷಧಿಯ ಅಡ್ಡ ಪರಿಣಾಮಗಳ ಬಗ್ಗೆ ನಮಗೆಲ್ಲ ಮಾಹಿತಿಯನ್ನು ನಾವು ಪಡ್ಕೋಬೇಕು. ಅದಕ್ಕೋಸ್ಕರ ಈ ವಿಚಾರಗಳಿಗೆ, ಈ ಸಂಗತಿಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಪ್ರಶ್ನೆಗಳನ್ನು ಯಾವುದೇ ಬಿಗುಮಾನ ಭಿನ್ನಾಣಗಳಿಲ್ಲದೆ ನಾವು ಕೇಳಬೇಕು. ಸರಿಯಾಗಿ ನಾವು ಪ್ರಶ್ನೆಗಳು ಕೇಳಿದಾಗ ನಮಗೆ ಸರಿಯಾದ ಉತ್ತರಗಳು ಸಿಕ್ಕತ್ತೆ. ಮತ್ತು ನಾವು ಯಾವ ಮನೋವೈದ್ಯರನ್ನ ಭೇಟಿ ಮಾಡ್ತೀವಿ ಅವರು ನಮ್ಮನ್ನು ಆಪ್ತ ಸಲಹೆ ಮತ್ತು ಮಾರ್ಗದರ್ಶನ ತಜ್ಞರ ಕಡೆಗೆ ಕಳಿಸ್ಬೋದು, ಅಥವಾ ಒಬ್ಬ ಚಿಕಿತ್ಸಕ ಮನೋವಿಜ್ಞಾನಿತ್ರಕ್ಕೆ ನಮ್ಮನ್ನು ಅವರು ಕಳಿಸ್ಬೋದು. ಒಬ್ಬ ಮನೋ ಆರೋಗ್ಯದ ಒಬ್ಬ ಕಾರ್ಯಕರ್ತರ ಹತ್ರ ನಮ್ಮನ್ನು ಕಳಿಸ್ಬೋದು. ಯಾಕೆಂದರೆ ನಮಗೆ ಬೇಕಾಗಿರ್ತಕ್ಕಂಥ ಸಹಾಯ ಎಲ್ಲ ಮೂಲಗಳಿಂದ ಬಂದರೆ ಬಹಳ ಒಳ್ಳೆಯದು ಅಂತ ನನಗನ್ಸುತ್ತೆ. ಮತ್ತು ಈ ಸಂದರ್ಭದಲ್ಲಿ ನಾವು ಯಾವ ಮನೋವೈದ್ಯರನ್ನ ಭೇಟಿ ಮಾಡ್ತೀವಿ ನಮಗೆ ಒಂದು ರಿಲೀಫು, ಒಂದು ಪರಿಹಾರ ಕೊಡಲಿ ಅಂತ, ಅವರ ಜೊತೆಗೆ ನಮ್ಮ ಸಂಬಂಧ ಏನಿರುತ್ತೆ ಅದು ಬಹಳ ಬಹಳ ಮುಖ್ಯ. ಅವರು ನಿಮ್ಮ ಜೊತೆಗೆ ಸಾಕಷ್ಟು ಕಾಲ ಕಳೀಬೇಕು. ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಸಂದೇಹಕ್ಕೆ ಅನುಮಾನವಿಲ್ಲದೆ ಉತ್ತರಗಳನ್ನು ಕೊಡಬೇಕು. ಮತ್ತು ಅವರ ಒಂದು ಬಾಂಧವ್ಯ ಮೆಡಿಕೇಷನ್ಸ್ ಅಷ್ಟೇ ಬಹಳ ಮುಖ್ಯ ಅಂತ ಅಂದ್ಕೊಳ್ತೀನಿ. ಬರೀ ಮೆಡಿಕೇಷನ್ಸ್ ಕೊಡೋದಲ್ಲ. ಯಾಕೆಂದರೆ ಒಂದು ಮಾತಿದೆ ಇಂಗ್ಲೀಷ್ನಲ್ಲಿ, ಎವ್ರಿ ಡಾಕ್ಟರ್ ಇಸ್ ಎ ವಾಕಿಂಗ್ ಪ್ಲಾಸೆಬೋ ಅಂತ. ಸಮ್ಟೈಮ್ಸ್ ಔಷಧಿ ಬೇಕಾಗಿಲ್ಲ, ಅವ್ರ ಜೊತೆಗೆ ಒಂದು 10 ನಿಮಿಷ ಕಾಲ ಕಳೆದ್ರೆ ಸಾಕು. ಅದು ಬಹಳ ಬಹಳ ಮುಖ್ಯ. ಅದಕ್ಕೋಸ್ಕರ ಈ ಸಂಬಂಧವನ್ನು ಏರ್ಪಾಟ್ ಮಾಡ್ಕೊಳ್ಳುವಂಥದ್ದು, ಹುಟ್ಟು ಹಾಕ್ಕೊಳ್ಳುವಂಥದ್ದು, ಅದನ್ನು ಬೆಳೆಸ್ಕೊಳ್ಳುವಂಥದ್ದು, ಅದನ್ನು ನಿರ್ವಹಣೆ ಮಾಡುವಂಥದ್ದು ಈ ಮನೋರೋಗಗಳನ್ನು ನಿಭಾಯಿಸುವ ವಿಚಾರದಲ್ಲಿ ಬಹಳ ಮುಖ್ಯ ಅಂತ ನನಗೆ ಅನಿಸುತ್ತೆ.